ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆಯಲ್ಲಿ ಯಾಕಿಷ್ಟು ಗೊಂದಲ ಅನ್ನೋದು ಪ್ರಶ್ನೆ. ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ನಡೆ. ಆದ್ಯತೆ ಕೊಡ್ತೀವಿ, ಆ ಕಾಯ್ದೆನ ಜಾರಿಗೆ ತಂದೇ ಬಿಡ್ತೀವಿ ಅಂತ ಹೇಳಿದ್ದೇ ಸಿಎಂ ಸಿದ್ದರಾಮಯ್ಯನವರು. ಬಟ್ ಈಗ ದಿಢೀರ್ ಅಂತ ಉಲ್ಟಾ ಹೊಡೆದ್ಬಿಟ್ರು. ಕಾರಣ ಯಾರ ಒತ್ತಡಕ್ಕೆ ಒಳಗಾಕಿದ್ದಾರೆ ಅಂದ್ರೆ ಖಾಸಗಿ ಕಂಪನಿಗಳ ಒತ್ತಡ. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆಗೆ ಸರ್ಕಾರದಿಂದ ತಡೆ. ಮೊದಲು ಮೀಸಲಾತಿಗೆ ಸರ್ಕಾರದಿಂದ ಅನುಮೋದನೆ, ಈ ಬಗ್ಗೆ ಟ್ವೀಟ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಬಳಿಕ ಪೋಸ್ಟ್ ಡಿಲೀಟ್ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯನವರಿಂದ. 4 ಬಾರಿ ಇವತ್ತು ನೋಡಿ, ವಿಧೇಯಕ ಮಂಡನೆ ಆಗಬೇಕಾಗಿತ್ತು ಸದನದಲ್ಲಿ. 4 ಬಾರಿ ಚೇಂಜ್ ಮಾಡ್ತಾರೆ. ಒಮ್ಮೆ ಎಲ್ಲರೂ ಖುಷಿ ಆಗುತ್ತೆ ಕನ್ನಡಿಗರಿಗೆ ಸಿ ಮತ್ತು ಡಿ ಅಲ್ಲಿ ಉದ್ಯೋಗ ಅಂತ ಹೇಳಿ, ಆಮೇಲೆ ಅದರ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ. 4 ಬಾರಿ ಚೇಂಜ್ ಆಗುತ್ತೆ. ಇವತ್ತು ವಿಧೇಯಕ ಮಂಡನೆ ಆಗಬೇಕಾಗಿತ್ತು. ಈಗ ಕೊನೆಗೆ ಏನು ಹಾಕಿದ್ರು ಅಂತಂದ್ರೆ, ಇಲ್ಲ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ, ಮುಂದಿನ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ನಾವು ಅದನ್ನು ಮಾಡ್ತೀವಿ ಅಂತೇಳಿ. ಅದರ ಸ್ಟೋರಿ ಫಸ್ಟ್ ನೋಡ್ಕೊಂಬನ್ನಿ, ಅದರ ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ. ಓಕೆ, ಇದರ ಬಗ್ಗೆ ಕೆಲವು ಪಾಯಿಂಟ್ಸ್ಗಳಿದೆ ನೋಡಿ. ಇದು ಬೇರೆ ರಾಜ್ಯಗಳಲ್ಲಿ ಇಲ್ಲ ಅಂತಲ್ಲ, ಬೇರೆ ರಾಜ್ಯಗಳಲ್ಲಿದೆ. ಈಗ ಇದನ್ನು ನಾವು ಮಾಡ್ತೀವಿ. ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ 2024 ಮಂಡನೆ ಆಗುತ್ತೆ. ಇವತ್ತು ಆಗಬೇಕಾಗಿತ್ತು ಮಂಡನೆ. ಖಾಸಗಿ ಉದ್ಯಮ ಕಾರ್ಖಾನೆಗಳಿಗೂ ಇದೆಲ್ಲ ಅನ್ವಯವಾಗುತ್ತೆ. ಏನು ಅನ್ವಯವಾಗುತ್ತೆ? ಆಡಳಿತಾತ್ಮಕ ಉದ್ಯೋಗಗಳಲ್ಲಿ 50% ಮೀಸಲಾತಿ. ಆಡಳಿತಾತ್ಮಕ ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ 50%. ಆಮೇಲೆ ಎ ಮತ್ತು ಬಿ ಗ್ರೂಪ್ನವರಿಗೆ 50% ಮೀಸಲಾತಿ. ಸೂಪರ್ವೈಸರ್, ವ್ಯವಸ್ಥಾಪಕ, ಟೆಕ್ನಿಕಲ್ ಹುದ್ದೆಗೆ 50%. ಆಡಳಿತೇತರ ಹುದ್ದೆಗಳಲ್ಲಿ, ಅವರು ಏನು ಪಾಲಿಸಿ ಮೇಕರ್ಸ್ ಅಲ್ಲ, ಆಡಳಿತೇತರ ಹುದ್ದೆಗಳಲ್ಲಿ ಅವರು ಜಸ್ಟ್ ಅದರಲ್ಲಿ 75% ಮೀಸಲಾತಿ. ಆಮೇಲೆ ಸಿ ಮತ್ತು ಡಿ ಗ್ರೂಪ್ನವರಿಗೆ 75% ಮೀಸಲಾತಿ. 100 ಅಂತೆಲ್ಲ ಬರ್ತಾ ಇತ್ತು. ಸಿ ಮತ್ತು ಡಿ ಗ್ರೂಪ್ ಅವರಿಗೆ ಫಸ್ಟ್, ಅದು ಈಗಲೂ ಕನ್ಫ್ಯೂಷನ್ ಇದೆ. ಫಸ್ಟ್ 100 ಅಂತ ಹೇಳಿದ್ರು. ಯಾವುದು ಕ್ಲರ್ಕು, ಕೌಶಲ್ಯ ರಹಿತ, ಅರೆ ಕೌಶಲ್ಯ. ಕೌಶಲ್ಯ ರಹಿತ ಅಂತಂದರೆ ನೀವು ಅದನ್ನೇ ಮಾಡಬೇಕು ಅಂತಿಲ್ಲ. ಆಫೀಸ್ ಬಾಯ್, ಗಾರ್ಡು, ಆಮೇಲೆ ಡ್ರೈವರ್ಸು, ಈ ಥರ ಅರೆ ಕೌಶಲ್ಯ ಗುತ್ತಿಗೆ ಮತ್ತೊಂದು ಮಗದೊಂದು. ಕರ್ನಾಟಕದಲ್ಲಿ ಹುಟ್ಟಿದವರೆಲ್ಲರಿಗೂ ಮೀಸಲಾತಿಗೆ ಅರ್ಹರು. ಆಮೇಲೆ ಅದು ಬಂದೇ ಬರುತ್ತೆ. ಈಗ ಒಬ್ಬ ತಮಿಳುನಾಡಿಂದ ಬಂದಿರ್ತಾನೆ, ನಾನು ಕನ್ನಡಿಗ ಅಲ್ವಾ? ಹೌದು ಕನ್ನಡಿಗ. ಎಷ್ಟು ಕನ್ನಡಿಗ? 15 ವರ್ಷ ಇರಬೇಕು. 15 ವರ್ಷ ಇದ್ದು ನೀನು ಕನ್ನಡ ಬರ್ತಾ ಇಲ್ಲ? ಹಂಗಾಗಲ್ಲ ಸರ್. ನನಗೆ ಮಾತಾಡೋಕ್ಕೆ ಬರುತ್ತೆ, ಓದೋಕ್ಕೆ ಬರಲ್ಲ. ಹಂಗಾಗಲ್ಲ, ಓದೋಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು. ಈಗ ನಾನು ಹೆಂಗೆ ಸರ್ ಪ್ರೂವ್ ಮಾಡೋದು ಅಂತ ಹೇಳುವಾಗ ಅಲ್ಲೊಂದು ನೋಡಲ್ ಎಕ್ಸಾಮ್ ಇರುತ್ತೆ. ನೀವು ಅದಾದರೆ ಪಾಸ್ 15 ವರ್ಷ. ಈ ಥರ ಇದೆ. ಏನಾಯ್ತು ಇಲ್ಲಿ ಸಮಸ್ಯೆ ಅಂತಂದರೆ, ಖಾಸಗಿ ವಲಯ ಅದನ್ನು ವಿರೋಧ ಮಾಡುತ್ತೆ. ಈಗ ನನ್ನ ಹತ್ರ ನೀವು ಕೇಳಿದರೆ ಕನ್ನಡಿಗರಿಗೆ ಉದ್ಯೋಗ ಖಂಡಿತವಾಗ್ಲೂ ಸಿಗಬೇಕು. ಮತ್ತೆ ನಾವು ಭಾಷಾವಾರು ಹಾಗಿದ್ರೆ ವಿರೋಧ ಯಾಕೆ ಅಂತಂದರೆ, ಈಗ ನಿಮ್ಮದೊಂದು ಕಂಪನಿ ಇದೆ. ಕಂಪನಿಗೆ ಸಂಬಂಧಪಟ್ಟಾಗಿ ಒಂದು 4 ಪೋಸ್ಟ್ ಇದೆ. ಆ 4 ಪೋಸ್ಟ್ಗೆ ಒಳ್ಳೆ ಕೌಶಲ್ಯಯುತವಾಗಿರುವಂಥ ವ್ಯಕ್ತಿಗಳು ಬೇಕು. ನೀವು ಕೌಶಲ್ಯಯುತ ವ್ಯಕ್ತಿಗಳು ಬೇಡ, ಅಟ್ಲೀಸ್ಟ್ ಕನ್ನಡಿಗ ಅನ್ನೋ ಕಾರಣಕ್ಕಾಗಿ ನೀವು ಸೇರಿಸ್ಕೊಳ್ಳಿ ಅಂತ ಹೇಳುವಾಗ ನೀವು ಏನು ಮಾಡಬಲ್ಲಿರಿ ಅನ್ನೋಂಥ ಪ್ರಶ್ನೆ. ಹಾಗಾಗಿ ಇಲ್ಲಿ ಇರೋದು ಸಿ ಮತ್ತು ಡಿ. ಆ ಟೆಕ್ನಿಕಲ್ ಇದಕ್ಕೆ ನಾವು ಕೇಳ್ತಾ ಇಲ್ಲಪ್ಪ, ಸಿ ಮತ್ತು ಡಿಗೆ ಕೊಡಿ ಅಂತ. ಸರಿಯಾ ತಪ್ಪ ಅಂದರೆ ಒಂದು ಲೆಕ್ಕದಲ್ಲಿ ಸರಿ. ತಪ್ಪುಗಳು ಯಾವುದು ಅಂತಂದರೆ ನಾವು ಸಿ ಡಿಗೆ ಮಾತ್ರ ಹೋಗ್ತಾ ಇರ್ತೀವಿ. ಇವತ್ತು ಪೈ ಅವರೊಂದು ಮಾತನ್ನು ಹೇಳಿದರು. ಯಾರು? ಕಿರಣ ಮಜುಮ್ದಾರ್ ಶಾ ಮತ್ತು ಪೈ ಅವರು ಹೇಳೋದು, ನೀವೇನು ಮಾಡಿ, ಒಂದು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತಂದರೆ ಈ ಹುಡುಗರನ್ನ, ಕನ್ನಡಿಗರು ಇದ್ದಾರಲ್ಲ, ಅವರನ್ನು ಸ್ಕಿಲ್ಡ್ ಪರ್ಸನ್ಗಳನ್ನಾಗಿ ಮಾಡಿ. ಅಂದರೆ ನಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಗೆ ಸಿ ಒ ಬೇಕಪ್ಪ. ಸಿ ಒ ಆಗಬೇಕಂದ್ರೆ ಏನಾಗಬೇಕು? ಆತ MBA ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿರ್ಬೇಕು. ನೀವು ಡಿಗ್ರಿ ಆಗ್ಬಿಟ್ಟು ಕೊಡಿ ಅಂತಂದ್ರೆ ಕೊಡಕ್ಕಾಗಲ್ಲ. ನಮಗೆ ಪೋಸ್ಟ್ ಇದೆ, ನೀವು ಅಲ್ಲಿಲ್ಲ, ನೀವು ಅದಕ್ಕೆ ಬೇಕಾಗಿಲ್ಲ. ಹಾಗಿದ್ರೆ ಸರ್ಕಾರ ಏನು ಮಾಡಬೇಕು? ನೋಡ್ರಪ್ಪ, ನಮಗೆ ಇಷ್ಟೆಲ್ಲ ಖಾಸಗಿ ಕಂಪನಿಗಳು ಬರ್ತಾ ಇದೆ, ಹೈಯೆಸ್ಟ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲಿಗೆ ಬರ್ತಾ ಇದೆ. ಅದಕ್ಕೆ ನೀವು ರೆಡಿ ಆಗಬೇಕು ಅಂತಂದ್ರೆ ಏನು? ನೀನು ಕೇವಲ ಡಿಗ್ರಿ ಮಾಡಿದರೆ ಸಾಕಾಗೋದಿಲ್ಲ, ನೀನು ಇದಕ್ಕೆ ರೆಡಿ ಆಗು. ಆಗೇನಾಗತ್ತೆ, ಆ ಮೇನ್ ಪೋಸ್ಟ್ಗಳಿಗೆ ಹೋಗಿ ಕನ್ನಡಿಗರು ಬಂದು ಕೂತ್ಕೋತಾರೆ. ನೀವು ಅದನ್ನ ರೆಡಿ ಮಾಡಲ್ಲ. ನೀವು ಬಂದ್ಬಿಟ್ಟು ಇಲ್ಲ ಇವಾಗ ಕನ್ನಡಿಗರಿಗೆ ಕೊಡಿದೆ ಅಂದರೆ ನನಗೆ ಅದನ್ನು ಆಪರೇಟ್ ಮಾಡೋದು ಬೇಕಪ್ಪ, ನೀವು ಹಂಗೆ ಹೇಳಿದ್ರೆ ಆಗಲ್ಲ. ಒಂದು ಲೆಕ್ಕದಲ್ಲಿ ಸಿ ಮತ್ತು ಡಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ. ಸಿ ಮತ್ತು ಡಿಗೆ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದೇ ಯಾಕೆಂದರೆ ಅದು ಕೌಶಲ್ಯ ರಹಿತ. ಅದಕ್ಕೇನು ಹ್ಯೂಮನ್ ಒಬ್ಬ ತಲೆಣಿಕೆಗೆ ಜನ ಇದ್ರೆ ಸಾಕಾಗತ್ತೆ ಅಂತೇಳಿ ಕ್ಲರ್ಕು ಮತ್ತೊಂದು ಸಣ್ಣ ಪುಟ್ಟ ಹಿಂಗೆ ಮಾಡ್ರಪ್ಪ ಹೇಳ್ಬೋದು. ಆದರೆ ಮೇನ್ ಪೋಸ್ಟ್ಗಳಿರುತ್ತಲ್ಲ, ಅಲ್ಲಿ ಒಂದು 50% ಮತ್ತು 75% ಅಂತ ಹೇಳಿದ್ದಾರೆ. ಆ ಕೌಶಲ್ಯ ಇಲ್ಲದಿದ್ರೆ ನಾನೇನು ಮಾಡಲಿ? ಪೈಲಟ್ ಬೇಕಪ್ಪ. ಬಟ್ ಬೇರೆ ಕಡೆಯಿಂದ ಕರ್ಕೊಂಡು ಬರೋಕೆ ಅವಕಾಶ ನಮ್ಮಲ್ಲಿ ಅಂತ ಅರ್ಹರಿಲ್ಲ ಅಂದಾಗ ನೀವು ಆಪ್ಷನ್ ತಗೊಳ್ಳಿ ಅಂತ ಅದಕ್ಕೆ ನೀವು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು.
ಮನವಿ ಸಲ್ಲಿಸಬೇಕು, ಆಮೇಲೆ ಅದು ಕಾಮನ್ ಆಗಿಬಿಡ್ತದೆ. ಇಲ್ಲಿ ಪ್ರಾಬ್ಲಮ್ ಆಗೋದು ಎಲ್ಲಿ ಗೊತ್ತಾ ಶ್ರುತಿ, ಯಾರು HR ಮುಖ್ಯಸ್ಥರಾಗಿರ್ತಾರೆ ಅದರ ಮೇಲೆ ಹೋಗುತ್ತೆ. ಹೌದು, ಈಗ ತಮಿಳಿಯನ್ಸ್ ಆಗಿದ್ರೆ ತಮಿಳ್ನಾಡು ಅಂದ್ರೆ ಹೆಚ್ಚಾಗಿ ಹೈಯರ್ ಮಾಡ್ಕೊಳ್ತಾರೆ, ಆಂಧ್ರದವರು ಇದ್ರೆ ಆಂಧ್ರದವರು ಹಂಗೆ ಮಾಡ್ತಾರೆ. ಹೌದು, ಆ ಕನ್ನಡದವ್ರನ್ನ ಯಾಕೆ ಸೇರಿಸ್ಕೊಳ್ಳೋದಿಲ್ಲ ಅಂತಂದ್ರೆ ನೀವು ಇದು ಮಾಡ್ತೀರಿ, ಏನು ಯೂನಿಯನ್ ಮಾಡ್ತೀರಿ, ಏನೋ ಕನ್ನಡದವ್ರಿಗೆ ಮಾತಾಡ್ತೀಯೋ ಹಂಗ ಮಾತಾಡ್ತೀವಿ ಹಿಂಗೆ ಮಾತಾಡ್ತೀವಿ ಹಾಗಂತ. ನೀವೊಂದು ಬ್ಯಾಂಕ್ ಹೋಗಿ, HDFC ಬ್ಯಾಂಕ್ ಮತ್ತೊಂದು ಬ್ಯಾಂಕ್ ಹೋಗಿ, ಅಲ್ಲಿ ನಮ್ಮ ತಾಯಿನೋ ಚಿಕ್ಕಮ್ಮನೋ ದೊಡ್ಡಪ್ಪನೋ ಯಾರಾದ್ರೂ ಹೋದಾಗ ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ಹೆಂಗೆ ರೀ? ಅವ್ರೇನ್ ಮಾಡ್ಬೇಕು? ಅವ್ರಿಗೊಂದು ಕಂಫರ್ಟ್ ಫೀಲ್ ಮಾಡ್ಬೇಕಲ್ವಾ? ಸೊ ಹಾಗಿದ್ದಾಗ ಸಣ್ಣ ಮಟ್ಟದಲ್ಲಿ ನೀವು C ಮತ್ತು D ಕೇಳ್ತಿರೋದು ಓಕೆ, ಇಲ್ಲಿ ಸ್ವಲ್ಪ ಗೊಂದಲಗಳಿರ್ಬೋದು. ನಾನಿದನ್ನ ಕಂಪ್ಲೀಟ್ ಆಗಿ ಪಾಲಿಟಿಸೈಸ್ ರೀತಿಯಲ್ಲಿ ನಾನು ಹೇಳಲ್ಲ, ಆದ್ರೆ ಮುಖ್ಯಮಂತ್ರಿಗಳು ಇದನ್ನ ಮಾಡಲೇಬೇಕು. ಕನ್ನಡಿಗರಿಗೆ ಸಿಗುವಂತದ್ದು ಪ್ರಾತಿನಿಧ್ಯ ಸಿಗಬೇಕು. ನಮ್ಮ ನೆಲದಲ್ಲಿ ಬಂದು ನೀವು ಕಂಪನಿ ಮಾಡಿದಿರ, ಹೂಡಿಕೆ ಮಾಡಿದಿರ ಅಂದ್ರೆ ಇಲ್ಲಿ ಉದ್ಯೋಗ ಅವಕಾಶಗಳನ್ನ ಬೇಕು, ಅದಕ್ಕೂ ಕೂಡ ಮಾನ್ಯತೆಯನ್ನು ಕೊಡಿ. ಆಗ ಕೇವಲ ಅವರ ನಾವು ಹಂಗೆ ಹೇಳಿದ್ರೆ ಮಾತ್ರ ಆಗಲ್ಲ, ಸರ್ಕಾರದ ಜವಾಬ್ದಾರಿ ಇದೆ. ಈಗ ನಮ್ಮಲ್ಲಿ 140 ಕೋಟಿ ಜನ ಇದ್ದಾಗ ನಾವು ಯಾಕೆ ಗೋಲ್ಡ್ ಮೆಡಲ್ ಗೆಲ್ಲೋದಿಲ್ಲ ಒಲಿಂಪಿಕ್ಸ್ ಅಲ್ಲಿ ಅಂತಂದ್ರೆ ನೀವು ರೆಡಿ ಮಾಡ್ತಾ ಇಲ್ಲ ಅವರನ್ನ. ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ನಾವೇನ್ ಮಾಡಬೇಕು, ಇಷ್ಟೆಲ್ಲ FDI ನಮ್ಮ ಕರ್ನಾಟಕಕ್ಕೆ ಬಂದಾಗ ನಮ್ಮ ಯುವಕ ಯುವತಿಯರನ್ನ ರೆಡಿ ಮಾಡಬೇಕು. ನೋಡ್ರಪ್ಪ, ಇಷ್ಟು ಅವಕಾಶ ಇದೆ, ನೀವು ಸುಮ್ಮನೆ PUC ಮಾಡ್ಕೊಂಡು ಕೂತ್ರೆ ಆಗಲ್ಲ, ನೀವು ಸುಮ್ಮನೆ ಡಿಗ್ರಿ ಮಾಡ್ಕೊಂಡು ಕೂತ್ರೆ ಆಗಲ್ಲ. ಅದಕ್ಕೆ ಯಾವ್ದು ಬೇಕು ನಾವು ರೆಡಿ ಮಾಡ್ತೀವಿ. ನೋಡಿ, ಇದು ಏನು ಪ್ರೊಫೆಷನಲ್ ಕೋರ್ಸ್ಗಳಿದೆ, ಮಾಡ್ಕೊಳ್ಳಿ, ರೆಡಿ ಆಗಿರಿ. ಬೇರೆ ಬೇರೆ ಕಂಪನಿಗಳು ಬರುತ್ತೆ, ರೆಡಿ ಆಗಿರಿ. ಇಲ್ಲ ಅಂತಂದ್ರೆ ಇದೇ ಫೋರ್ಸ್ ಮಾಡಿದ್ರೆ ಏನಾಗುತ್ತೆ, ನಮ್ದು ಟಾಟಾ ಕಂಪನಿ ಒಂದು ಇಲ್ಲಿಂದ ಹೋಯ್ತು, ಅದನ್ನು ನೋಡ್ಕೋಬೇಕು. ಇಷ್ಟೇ ಸರ್ ಮಾಡಬೇಕಾಗಿರೋದು. ಮುಖ್ಯಮಂತ್ರಿಗಳು ಎಲ್ಲ ಮುಖ್ಯಸ್ಥರನ್ನ ಕರೆದು, ಖಾಸಗಿ ವಲಯದ ಮುಖ್ಯಸ್ಥರನ್ನ ಕರೆದು, ನೋಡ್ರಪ್ಪ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ, ನಮ್ದು ಇಷ್ಟು ಡಿಮಾಂಡ್ ಇದೆ, ನಿಮ್ಗೆ ಎಷ್ಟು ಮಾಡಬಹುದು, ಮೀಸಲಾತಿ ವಿಚಾರ ಎಷ್ಟು ಡಿಮಾಂಡ್ ಮಾಡಬಹುದು. ಇಲ್ಲ ಸರ್, ಆಗ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ಮಾಡ್ತೀವಿ, ಅವ್ರಿಗೂ ಜನ ಬೇಕಲ್ವಾ, ನಾವು ಮಾಡ್ತೀವಿ, ನೀವು ಸ್ವಲ್ಪ ಈ ತರ ರೆಡಿ ಮಾಡ್ಕೊಡಿ ನಮ್ಮನ್ನ ಅಂತ ಹೇಳಿದ್ರೆ. ಎನಿವೆ, ಕನ್ನಡಿಗರಿಗೆ ಒಳ್ಳೇದಾಗ್ಲಿ, ಭಾರತಕ್ಕೆ ಒಳ್ಳೇದಾಗ್ಲಿ, ದೇಶಕ್ಕೆ ಒಳ್ಳೇದಾಗ್ಲಿ, ಎಲ್ಲ ಒಳ್ಳೇದಾಗಬೇಕು. ಆದರೂ ಕೂಡ ಹೇಗೆ ದೇಶ ಮೊದಲು ಅಂತ ಹೇಳ್ತೀವೋ, ಕರ್ನಾಟಕದ ವಿಚಾರ ಬಂದಾಗ, ಕನ್ನಡ ವಿಚಾರ ಬಂದಾಗ ನಮಗೆ ಕರ್ನಾಟಕವೇ ಮೊದಲು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.